ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೈಲಲ್ಲಿ ನೀವು ನೋಡಿರೋ ಹಾಗೆಯೇ ಇವತ್ತಿನ ವಿಡಿಯೋ ಚಿನ್ನದ ಗುಂಡು ಮತ್ತು ವ್ಯಾಕ್ಸ್ ಕೋಟಿಂಗ್ ಗೋಲ್ಡ್ ಗುಂಡು ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಮತ್ತು ನೆಕ್ ಪೀಸಸ್ಸು ಮತ್ತು ಲಾಂಗ್ ಹಾರನೆಲ್ಲ ಹೇಗೆ ಮಾಡಿಸ್ಕೊಳ್ಬಹುದು, 1 ಗ್ರಾಮಿಂದ 20 ಗ್ರಾಮ್ಸ್ವರೆಗೂ ಡಿಸೈನ್ಸ್ ಎಲ್ಲ ಹೇಗೆ ಸಿಗುತ್ತೆ, ಹೇಗೆ ಮಾಡಿಸ್ಕೊಳ್ಬಹುದು, ಥ್ರೆಡ್ ಜ್ಯುವೆಲರಿನೂ ಮಾಡಿಸ್ಕೊಳ್ಬಹುದು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಂಗಲ್ ಡಿಸೈನ್ಸ್ನ ತೋರಿಸಿದ್ದೀನಿ. ಯಾರು ನೋಡಿಲ್ಲ ಅನ್ನೋರು ಡಿಸ್ಕ್ರಿಪ್ಷನ್ನು ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಕ್ರೋಶಾ ಕುಚ್ಚು ಡಿಸೈನ್, ನೀಡಲ್ ಕುಚ್ಚು ಡಿಸೈನ್, ಬ್ಲೌಸ್ ಎಂಬ್ರಾಯ್ಡ್ರಿ ಡಿಸೈನ್ಸ್ ಮತ್ತು KSIC ಮೈಸೂರು ಸಿಲ್ಕ್ ಸ್ಯಾರಿ ಬಗ್ಗೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಸೆಪ್ರೇಟ್ ಪ್ಲೇಲಿಸ್ಟಲ್ಲಿರುತ್ತೆ, ಚೆಕ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಲಾಂಗ್ ಹಾರ ಡಿಸೈನ್. ಇದು 42 ಗೋಲ್ಡ್ ಗುಂಡಿದೆ, ಅಂದರೆ 42 ಚಿನ್ನದ ಗುಂಡಿದೆ. ಅದಕ್ಕೆ ಕ್ರಿಸ್ಟಲ್ ಬೀಡ್ನ ಆ್ಯಡ್ ಮಾಡಿಸಿದ್ದೀನಿ. ಆಮೇಲೆ ಪೆಂಡೆಂಟ್ ಇದು 8 ಗ್ರಾಮ್ ಇದೆ, ಗುಂಡು ಇದು 10 ಗ್ರಾಮ್ಸ್ ಇದೆ, ಒಟ್ಟು 42 ಗುಂಡಿದೆ. ನೀವು ಬೇಕಾದ್ರೆ ಇನ್ನೂ ಸ್ಮಾಲ್ ಕ್ರಿಸ್ಟಲ್ ಬೀಡ್ನು ಆ್ಯಡ್ ಮಾಡ್ಕೊಳ್ಬಹುದು, 2 ಬೀಡ್ಸ್ನು ಆ್ಯಡ್ ಮಾಡ್ಕೊಳ್ಬಹುದು. ನೋಡಿ, ಗುಂಡು ಈ ಥರ ಇದೆ, ಡಿಸೈನ್ ಕಟ್ಟಿಂಗ್ಸ್ ಇದೆ. ನೋಡಿ, ಈ ಥರ ಒಳಗಡೆ ಟೊಳ್ಳಿರುತ್ತೆ. ಅದು 1 ಗ್ರಾಮ್ಗೆ ಇದು 2 ಅಥವಾ 3-4 ಹಾಗೂ ಮಾಡಿಕೊಡ್ತಾರೆ. ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತಿದ್ದು. ಲೈಟ್ ವೆಯ್ಟ್ ಇರೋದ್ರಿಂದ ನೀವು ಇದನ್ನು ಅಕೇಶನಲ್ಲಿನೇ ಯೂಸ್ ಮಾಡಬೇಕು. ಹಾಕೊಂಡು ಮಲ್ಕೊಳ್ಳೋದು ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ಗುಂಡು ಪ್ರೆಸ್ ಆಗಿಬಿಡುತ್ತೆ, ಶೇಪು ಹೋಗಿಬಿಡುತ್ತೆ. ಪೆಂಡೆಂಟು ಆಪ್ಷನಲ್ಲು, ನಿಮಗೆ ಬೇಡ ಅಂತಂದರೆ ಬರೀ ಗುಂಡು ಮತ್ತು ಬೀಡ್ಸ್ನೇ ನೀವು ಹಾಕ್ಕೊಳ್ಬಹುದು. ಇದು ನಾನೇ ಪೋಣಿಸಿರೋದು ಕ್ರಿಸ್ಟಲ್ ಬೀಡು ಮತ್ತು ಚಿನ್ನದ ಗುಂಡನ್ನು. ನೋಡಿ, ನೆಕ್ಸ್ಟ್ ಇದು 8 ಬೀಡ್ಸ್ ಇದೆ, ಅಂದರೆ ಗೋಲ್ಡ್ ಬೀಡ್ಸ್ 8 ಇದೆ, ಚಿನ್ನದ ಗುಂಡು 8 ಇದೆ, ಇನ್ನು ಜೇಡ ಹಾಕಿದೆ. ಇದು 5 ಗ್ರಾಮ್ ಇದೆ. ಇದು ಈ ನೆಕ್ ಪೀಸ್ ನೋಡಿ, ಇದು ಸಿಂಪಲ್ಲಾಗಿ ನೆಕ್ ಪೀಸ್ ತುಂಬ ಚೆನ್ನಾಗಿದೆ. ಪೆಂಡೆಂಟು ಮತ್ತು ಗುಂಡು ಎಲ್ಲ ಸೇರಿ 5 ಗ್ರಾಮ್ಸಲ್ಲಿ ಆಗುತ್ತೆ. ಈ ಚಿನ್ನದ ಗುಂಡು ಅಷ್ಟೇ ಒಳಗಡೆ ಹ್ಯಾಲ್ ಇರುತ್ತೆ, ಅಂದರೆ ಟೊಳ್ಳಿರುತ್ತೆ. ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ನೀವು ಒಂದು ಗುಂಡು ಹಿಡ್ಕೊಂಡು ನೋಡಿದ್ರೆ ಆ ಥರ ಗೊತ್ತಾಗುತ್ತೆ. ನೋಡಿ, ಇದು ಮುತ್ತಿನ ಸರ, ಇದಕ್ಕೆ ಚಿನ್ನದ ಗುಂಡನ್ನು ಹಾಕ್ಸಿದ್ದೀನಿ. ನೋಡಿ, ಅದು 28 ಚಿನ್ನದ ಗುಂಡಿದೆ. ಅದೇ ಕರಿಮಣಿ ಸರಕ್ಕೆಲ್ಲ ಹಾಕ್ಕೊಳ್ತಾರಲ್ಲ, ಅದೇ ಥರ ಪ್ಲೈನ್ ಗುಂಡಿದು. ಇದು 1.5 ಗ್ರಾಮ್ಗೆ 28 ಗುಂಡು ಬಂದಿದೆ. ನೋಡಿ, ಅಲ್ಲಿ ಮುತ್ತು, ಹವಳ, ಜೇಡ ಎಲ್ಲ ಸೇರಿಸಿ ಮಾಡಿಸಿರೋವಂಥದ್ದು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡಬಹುದು. ನೋಡಿ, ನೆಕ್ಸ್ಟ್ ಇದು ಅಲ್ಲೇ ಚಿನ್ನದಲ್ಲೇ ನುಲ್ದು ಬಿಟ್ಟಿದ್ರೆ ಇದು 15.5 ಗ್ರಾಮ್ ಆಗುತ್ತೆ, 15.740 ಗ್ರಾಮ್ಸ್ ಇದು ಸರನೇ ಬರುತ್ತೆ. ಇದು ನೆಕ್ ಪೀಸ್ ಎಲ್ಲ ಸ್ವಲ್ಪ ಉದ್ದಕ್ಕೆ ಬರುತ್ತೆ. ಇದು 15 ಗ್ರಾಮ್ಸ್ಗೆ. ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಬೇಕಾದ್ರೆ ಮಾಡಿಸ್ಕೊಳ್ಬಹುದು. ನೆಕ್ಸ್ಟ್ ಇದು ಮುತ್ತಿನ ಸರ, ಇದು ಪೆಂಡೆಂಟು ಆ್ಯಂಟಿಕ್ ಇದೆ. ಇದು ನೀವು ಬೇಕಾದರೆ ಮುತ್ತು ನುಲ್ದಿದ್ದಾರಲ್ವ, ಚಿನ್ನದಲ್ಲಿ ನುಲ್ದಿದ್ದಾರಲ್ವ, ಅದು ಬೇಡ ಅಂತಲೇ ನೀವೇ ಬೇಕಾದ್ರೆ ದಾರ ಅಥವಾ ವೈರಲ್ಲಿ ಪೋಣಿಸ್ಕೊಳ್ಬಹುದು ಪೆಂಡೆಂಟ್ ತೊಗೊಂಡು. ಈ ಪೆಂಡೆಂಟು 15 ಗ್ರಾಮ್ಸ್ ಇದೆ. ನೋಡಿ, ಈ ಸರ 20 ಗ್ರಾಮ್ಸ್ ಆಗುತ್ತೆ. ಇದು ರೌಂಡ್ ಬೀಡ್ಸ್ ಇದೆಯಲ್ಲ ಗೋಲ್ಡ್ ಕಲರ್ದು, ಅದು 9 ಇದೆ. ಅದೇ ಡಾಲರ್ ಆದಮೇಲೆ 2 ಡಿಸೈನ್ದೊಂದು ಗೋಲ್ಡ್ ಬೀಡ್ಸ್ ಇದೆ. ಆಮೇಲೆ ಡ್ರಮ್ ಬೀಡ್ಸು ಯೂಸ್ ಮಾಡಿದೆ, ಇದು 20 ಗ್ರಾಮ್ಸ್ ಆಗುತ್ತೆ. ಆಮೇಲೆ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡಿರೋದು. ನೋಡಿ, ಅಲ್ಲಿ ಸರ ಆದಮೇಲೆ ಕ್ರಿಸ್ಟಲ್ ಬೀಡು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರನೂ ನೀವು ಮಾಡಿಸ್ಕೊಳ್ಬಹುದು. ಕ್ರಿಸ್ಟಲ್ ಬೀಡ್ ಇದು ಕಲರ್ಸಲ್ಲೆಲ್ಲ ಸಿಗುತ್ತೆ. ನೀವು ಬೇಕಾದ್ರೆ ಗ್ರೀನು, ಬ್ಲೂ, ರೆಡ್ ಎಲ್ಲ ಹಾಕಿಸ್ಕೊಂಡು ನಿಮ್ಮ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಳ್ಬಹುದು. ಇವಾಗೆಲ್ಲ ತೋರಿಸಿದ್ದು ಲಾಂಗ್ ಶೈನು ಮತ್ತು ಸರ ಮತ್ತು ನೆಕ್ ಪೀಸಸ್ ಎಲ್ಲ ಪ್ಯೂರ್ 916 ಗೋಲ್ಡ್ ಇದು. ನೋಡಿ, ಇದು ಪೆಂಡೆಂಟ್ ತುಂಬ ಚೆನ್ನಾಗಿದೆ. ಇದು ರೂಬಿ ಯೂಸ್ ಮಾಡಿದ್ದಾರೆ ಆ ಡಾಲರಲ್ಲಿ. ನೋಡಿ, ಅದು ರೂಬಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಗೆ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಇದು 8 ಗ್ರಾಮ್ಸಲ್ಲೇ ಪೆಂಡೆಂಟು ಮತ್ತು ಆ ಗುಂಡಲ್ಲಿ ಆಗಿಬಿಡುತ್ತೆ. ಈ ಸರ 8 ಗ್ರಾಮ್ಸ್ಗೆ ಆಗುತ್ತೆ. ಇದು ನೋಡಿ, ಇದು ಥ್ರೆಡ್ ಜ್ಯುವೆಲರಿ, ಥ್ರೆಡ್ಡಲ್ಲಿ ಮಾಡಿರೋವಂಥದ್ದು. ಇದು 8 ಗುಂಡು ಬರುತ್ತೆ. ನೋಡಿ, ಈ ಥರ ಸರಗಳು ಇವಾಗ ಟ್ರೆಂಡಿಂಗಲ್ಲಿದೆ. ನೋಡಿ, ಅದು ಆ ಥ್ರೆಡ್ ಬೇಕಾದ್ರೆ ನೀವು ಕಲರ್ ಚೇಂಜ್ ಮಾಡ್ಕೊಳ್ಬಹುದು, ಬ್ಲ್ಯಾಕಲ್ಲೂ ಮಾಡಿಸ್ಕೊಳ್ಬಹುದು. ಥ್ರೆಡ್ ಕಲರ್ಸ್ನ ಚೇಂಜ್ ಮಾಡಿಕೊಂಡು ನಿಮ್ಮ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಳ್ಬಹುದು. ಈ ಗುಂಡುವೆ ಟೊಳ್ಳಿರುತ್ತೆ ಒಳಗಡೆ, ಅದು ಥ್ರೆಡ್ ಒಳಗಡೆ ನುಗ್ಸಿರೋದು. ನೆಕ್ಸ್ಟ್ ನೋಡಿ, ಇವಾಗ ತೋರಿಸ್ತಿರೋದು ವ್ಯಾಕ್ಸ್ ಕೋಟಿಂಗ್ ಗೋಲ್ಡ್ ಗುಂಡು. ಇದು 916 ಗೋಲ್ಡನೇ ಇದು, ಆದರೆ ವ್ಯಾಕ್ಸ್ ಕೋಟಿಂಗ್ ಆಗಿರುತ್ತೆ. ಇದು 2.5 ಗ್ರಾಮ್. ಇದು ನೆಕ್ ಪೀಸ್, ಇದು ನೆಕ್ಲೆಸ್ ಅಂತೀವಲ್ಲ ಆ ಥರ ಬರುತ್ತೆ. ಇದು ವ್ಯಾಕ್ಸ್ ಕೋಟಿಂಗ್ ಗುಂಡುದು ಒಂದು ಡಿಸಡ್ವಾಂಟೇಜ್ ಏನಪ್ಪ ಅಂತಂದರೆ ಇದಕ್ಕೆ ಮೇಕಿಂಗ್ ಚಾರ್ಜು, ವೇಸ್ಟ್ ಚಾರ್ಜು ಜಾಸ್ತಿ ಇರುತ್ತೆ. ಮತ್ತು ನೋಡಿ, ಅಲ್ಲಿ ವ್ಯಾಕ್ಸ್ ಇರುತ್ತಲ್ವ, ಅದು ಸ್ವಲ್ಪ ಎಡೆದೋದ್ರೆ ನೋಡಿ, ಚಿನ್ನ ಆ ಥರ ಎಡೆದೋಗ್ಬಿಟ್ರೆ ಈ ಥರ ಕಾಣುತ್ತೆ. ಇದು ನೀಟಾಗಿ ಮೈಂಟೈನ್ ಮಾಡಬೇಕು. ಆದರೆ ಕಡಿಮೆ ದುಡ್ಡಲ್ಲೇ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯಾಕ್ಸ್ ಕೋಟ್
ಕೋಟಿಂಗ್ ಗುಂಡು ಅಂದರೆ ಕಡಿಮೆ ಗ್ರಾಮ್ಗೆ ತುಂಬ ದೊಡ್ಡ ಡಿಸೈನ್ಸ್ ಎಲ್ಲ ಮಾಡಿಸ್ಕೊಳ್ಬಹುದು. ಮುಂದೆ ತೋರಿಸ್ತೀನಿ ನಿಮಗೆ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದು 2.5 ಗ್ರಾಮ್ಗೆ ನೆಕ್ ಪೀಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ಆದರೆ ಸ್ಮಾಲ್ ಗುಂಡಲ್ಲಿ ಮಾತ್ರ ಏನೂ ಪ್ರಾಬ್ಲಮ್ ಇಲ್ಲ, ಆ ಥರ ಎಲ್ಲ ಗೋಲ್ಡ್ ಎಲ್ಲ ಎಡ್ದೋಗಿಲ್ಲ. ಆದರೆ ದೊಡ್ಡ ಗುಂಡಲ್ಲೇ ಈ ಥರ ಆಗಿರೋದು. ನೋಡಿ ಡಾಲರು ತುಂಬ ಚೆನ್ನಾಗಿದೆ. ಇದು ಡಾಲರ್ ಗೋಲ್ಡಲ್ಲೇ ಮಾಡಿದರೆ ನೋಡಿ. ಇದು ವ್ಯಾಕ್ಸ್ ಕೋಟಿಂಗ್ ಗುಂಡೆ, ವ್ಯಾಕ್ಸ್ ಇರುತ್ತೆ ಒಳಗಡೆ. ಇಲ್ಲಿ ಚಿನ್ನನ ತೆಳುಗೆ ಶೀಟ್ ಥರ ಮಾಡಿ ಅಲ್ಲಿಗೆ ಸುತ್ತಿರ್ತಾರೆ. ಈ ಥರನೂ ಮಾಡಿಸ್ಕೊಳ್ಬಹುದು. ಇದು 4.5 ಗ್ರಾಮ್ ಇದೆ. 4.5 ಗ್ರಾಮ್ಗೆ 3 ಲೇಯರ್ಸು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಈ ಥರ ಕ್ರಿಸ್ಟಲ್ ಬೀಡು, ನೀವು ಇದರಲ್ಲೂ ಕಲರ್ ಚೇಂಜ್ ಮಾಡಿಸ್ಕೊಳ್ಬಹುದು ಕ್ರಿಸ್ಟಲ್ ಬೀಡಲ್ಲೂ. ನೋಡಿ ಇದು ನೆಕ್ಸ್ಟ್, ಇದು 11 ಗ್ರಾಮ್ಸ್ ಆಗುತ್ತೆ. ಇದು ವ್ಯಾಕ್ಸ್ ಗುಂಡೆನೇ. ಇದು ಒಳಗಡೆ ವ್ಯಾಕ್ಸ್ ಇರುತ್ತೆ, ಶೀಟ್ ಥರ ಮಾಡಿ ಗೋಲ್ಡ್ನ ಸುತ್ತಿರ್ತಾರೆ, ಅಂದರೆ ಗೋಲ್ಡ್ ಕೋಟಿಂಗ್ ಇರುತ್ತೆ ವ್ಯಾಕ್ಸ್ಗೆ. 916 ಗೋಲ್ಡ್. ಇದು ವ್ಯಾಕ್ಸ್ ಜ್ಯುವೆಲರಿಲೂ ತುಂಬ ಡಿಸೈನ್ಸ್ ಎಲ್ಲ ಇರುತ್ತೆ, ನಾರ್ತ್ ಸೈಡಲ್ಲೆಲ್ಲ ತುಂಬ ಯೂಸ್ ಮಾಡ್ತಾರೆ ಇದು. ನೋಡಿ ನೆಕ್ಸ್ಟ್ ಇದು 8 ಗ್ರಾಮ್ಸ್. ಇದು 3 ಲೇಯರ್ ಇದೆಯಲ್ಲ, ಅದೇ ಗೋಧಿ ಶೇಪ್ ಇದೆಯಲ್ಲ ಫಸ್ಟ್ ಒನ್ನು, ಅದು 8 ಗ್ರಾಮ್ಸ್ ಇದೆ. ಇದು ಅಷ್ಟೇ ವ್ಯಾಕ್ಸ್ ಗುಂಡೆನೇ. ಇದು ನೋಡಿ ನೆಕ್ಸ್ಟ್ ಇದು ತೋರಿಸ್ತೀನಲ್ಲ, ಇದು ಗಟ್ಟಿ ಗುಂಡು. ಈ ಡಾಲರ್ ಇದೆಯಲ್ಲ, ಲಕ್ಷ್ಮಿ ಡಾಲರ್ ಇದೆಯಲ್ಲ, ಅದು ಗಟ್ಟಿ ಗುಂಡು, ಅದು ವ್ಯಾಕ್ಸ್ದಲ್ಲ ಅದು. ನೋಡಿ ಇದು ಮೋಹನ್ ಮಾಲಾ ಡಿಸೈನು 3 ಲೇಯರ್ ಇದೆ ಅಲ್ವಾ. ನೀವು ಬೇಕಾದ್ರೆ ಡಾಲರ್ ಬೇಡ ಅಂತ ಅಂದರೆ ಬೇಕಾದ್ರೆ 3 ಲೇಯರ್ನೇ ಹಾಗೆ ಮಾಡಿಸ್ಕೊಳ್ಬಹುದು. ನೆಕ್ಸ್ಟ್ ಇದು ವ್ಯಾಕ್ಸ್ ಗುಂಡಲ್ಲಿ ಮಾಡಿರುವಂಥ ಬ್ಯಾಂಗಲ್. ಇದು 5 ಗ್ರಾಮ್ಸ್ ಇದೆ. 2 ಬ್ಯಾಂಗಲ್ಲು ಬರೀ 5 ಗ್ರಾಮ್ಸಲ್ಲೇ ಆಗಿಬಿಡುತ್ತೆ ನೋಡಿ. ಇದು 916 ಗೋಲ್ಡ್. ಇದು ನೋಡಿ ತುಂಬ ಚೆನ್ನಾಗಿದೆ, ವ್ಯಾಕ್ಸ್ ಗುಂಡು. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. 5 ಗ್ರಾಮ್ಸಲ್ಲೇ 2 ಬ್ಯಾಂಗಲ್ಸ್ ಬರುತ್ತೆ. ಅಕೇಶನಲ್ಲಿ ಇದನ್ನು ಯೂಸ್ ಮಾಡಬಹುದು ನೀವು. ಚಿನ್ನದ ಗುಂಡು ಮತ್ತು ವ್ಯಾಕ್ಸ್ ಗುಂಡು ಬಗ್ಗೆ ಸ್ವಲ್ಪ ಐಡಿಯಾ ಬಂದಿದೆ ಅಂದ್ಕೊಳ್ತೀನಿ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಈ ಥರ ಬ್ಯಾಂಗಲ್ ಡಿಸೈನ್ಸ್ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಲಾಸ್ಟ್ ವೀಡಿಯೋ ಎಂಡ್ ಸ್ಕ್ರೀನ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಾನು ಯಾವ ಥರ ಬ್ಯಾಂಗಲ್ ತೊಗೊಂಡೆ, ಎಷ್ಟಾಯಿತು, ಪರ್ ಗ್ರಾಮ್ಗೆ ಎಷ್ಟಿತ್ತು ನಾನು ತೊಗೊಳ್ಳುವಾಗ ಅನ್ನೋದನ್ನೆಲ್ಲ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ, ಬಿಲ್ನು ತೋರಿಸ್ಕೊಟ್ಟಿದ್ದೀನಿ. ನೋಡಿ ಇದು ನನ್ನ ಬ್ಯಾಂಗಲ್ ಡಿಸೈನ್ಸು, ಇದನ್ನೆಲ್ಲ ಡೀಟೇಲಾಗಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಸಾರಿ ಕುಚ್ ವೀಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ವೀಡಿಯೋಸು, ಕಲೆಕ್ಷನ್ ಆಫ್ ಕ್ರೇಪ್ ಸಿಲ್ಕ್ಸ್. ಇದನ್ನು ಬೇಕಾದ್ರೆ ಯಾರು ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ. ಮತ್ತು ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸು, ಮತ್ತು 25% ಡಿಸ್ಕೌಂಟ್ ಸೇಲ್ ಇದ್ದಾಗ ಯಾವ್ಯಾವ ಥರ ಸ್ಯಾರೀಸ್ ಇತ್ತು, ಮತ್ತು ಮೈಸೂರು ಸಿಲ್ಕ್ ಸ್ಯಾರಿನ ಹೇಗೆ ಕೇರ್ ಮಾಡಬೇಕು ಅನ್ನೋ ವೀಡಿಯೋನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. KSIC ಮೈಸೂರು ಸಿಲ್ಕ್ ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಕುಕ್ಕಿಂಗ್ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ವರಮಹಾಲಕ್ಷ್ಮಿ ಸ್ಯಾರಿ ಟ್ರಾಪಿಂಗ್ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಸಪ್ರೇಟ್ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಮತ್ತು ಕ್ಯಾರೆಟ್ ಆಯಿಲ್ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಅಲೋವೆರಾ ಆಯಿಲ್, ಅದು ಗುಡ್ ರಿಸಲ್ಟ್ ಕೊಡುತ್ತೆ, ಫೇಸ್ ಮತ್ತು ಹೇರ್ಗೂ ಅಪ್ಲೈ ಮಾಡಬಹುದು. ಅದು ಆ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಡೌಟು ಮತ್ತು ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವೀಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.